ಗಾಜಾದಲ್ಲಿ ಶಾಂತಿ ಒಪ್ಪಂದ ವಿರೋಧ ಮಾಡಿ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ನಡೆದಿದೆ. ಗಾಜಾದ ಒಂದು ಶಾಂತಿ ಒಪ್ಪಂದ ಏನಿದೆ ಇದನ್ನ ವಿರೋಧ ಮಾಡಿ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ನಡೆಯಿತು. ಪಾಕಿಸ್ತಾನದ ಪೊಲೀಸರ ಗುಂಡಿನ ದಾಳಿಗೆ 250 ಮಂದಿ ಬಲಿಯಾಗಿದ್ದಾರೆ. 1500ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಟ್ರಂಪ್ ಶಾಂತಿ ಒಪ್ಪಂದದ ವಿಚಾರ ಏನಿದೆ ಅದನ್ನ ಪಾಕಿಸ್ತಾನದ ಸರ್ಕಾರ ಬೆಂಬಲಿಸಿದೆ. ಪಾಕಿಸ್ತಾನದ ಸರ್ಕಾರ ಟ್ರಂಪ್ ಅವರ ಶಾಂತಿ ಒಪ್ಪಂದವನ್ನು ಬೆಂಬಲಿಸಿದೆ. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಟಿಎಲ್ಪಿ ವ್ಯಾಪಕವಾಗಿ ಹೋರಾಟ ಮಾಡಿದೆ. ಟಿಎಲ್ಪಿ ಮುಖ್ಯಸ್ಥ ಸಾದ್ ಹುಸೇನ್ ರಿಜ್ವಿ ನೇತೃತ್ವದಲ್ಲಿ ತೀವ್ರವಾಗಿ ಪ್ರತಿಭಟನೆ ನಡೆಯಿತು. ಸರ್ಕಾರಿ ಕಚೇರಿಗಳ ಮೇಲೆ ಕಲ್ಲು ತೂರಾಟ, ಬೆಂಕಿಯಂತಹ ಘಟನೆಗಳು ನಡೆಯಿತು. ಯಾವಾಗ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟು ಹೋಯಿತು, ಇಡೀ ಪಾಕಿಸ್ತಾನದ ಒಂದು ಪ್ರದೇಶವೇ ಬೆಂಕಿಗೆ ಆಹುತಿಯಾಯಿತು. ನೋಡ್ತಾ ಇದ್ದಂತೆ ಅದಾದ ನಂತರ ಲಾಠಿ ಚಾರ್ಜ್ ಕೂಡ ಆಯಿತು. ಲಾಠಿ ಚಾರ್ಜ್ ನಂತರ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಂತಹ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಫೈರಿಂಗ್ ಕೂಡ ಮಾಡಿದ್ದಾರೆ. ಇದರಲ್ಲಿ 250 ಜನ ಸಾವನ್ನಪ್ಪಿದ್ದಾರೆ. ಜೊತೆಗೆ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇಸ್ಲಾಮಾಬಾದ್ಗೆ ದೀರ್ಘ ಒಂದು ಬಹುದೊಡ್ಡದಾಗಿರುವಂತಹ ಮೆರವಣಿಗೆ ರೀತಿಯಲ್ಲಿ ಹೊರಟಿದ್ರು. ಮೆರವಣಿಗೆಯಲ್ಲಿ ರಿಜ್ವಿ ಮೇಲೆ 3 ಬಾರಿ ಫೈರಿಂಗ್ ಆಗುತ್ತೆ. ರಿಜ್ವಿ ಸ್ಥಿತಿ ತೀವ್ರ ಗಂಭೀರವಾಗಿದೆ. ಹೀಗಾಗಿ ಪಾಕಿಸ್ತಾನದಾದ್ಯಂತ ಈ ಜನಾಕ್ರೋಶ ಭುಗಿಲೇಳೋದಕ್ಕೆ ಇದು ಕಾರಣ ಆಯಿತು. ಪಾಕಿಸ್ತಾನದ ಪಂಜಾಬ್ನ ಹಲವಾರು ಭಾಗಗಳು ಸಂಪೂರ್ಣವಾಗಿ ಉದ್ವಿಗ್ನ ಆಗಿದ್ದಾವೆ. ಇನ್ನು ರಿಜ್ವಿ ಮೇಲೆ ಗುಂಡು ಹಾರಿಸಿದವರು ಯಾರು ಅನ್ನುವಂತಹ ವಿಚಾರ ಈವರೆಗೂ ಬೆಳಕಿಗೆ